18 ವರ್ಷಕ್ಕೆ ಲೀಸ್ 5 ವರ್ಷಕ್ಕೆ ಖಾಲಿ ಮಾಡು ಅಂತ ಹೇಳಿ ಟಾರ್ಚರ್. ಆಸ್ಪತ್ರೆ ಮಾಲೀಕನಿಂದ ವೈದ್ಯರಿಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬಂದಿದೆ. ಲೀಸ್ಗೆ ಕೊಟ್ಟಿದ್ದು 18 ವರ್ಷ. 18 ವರ್ಷ ನೀವಿಲ್ಲಿ ಆಸ್ಪತ್ರೆಯನ್ನು ನಡೆಸಬಹುದು ಅಂತ ಹೇಳಿ, ಬಟ್ 5 ವರ್ಷಕ್ಕೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ. ಎಲ್ಲಿ ಅಂದರೆ ಆನೇಕಲ್ನ ವರ್ತೂರು ಸಹಸ್ರ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಘಟನೆ ನಡೀತಾ ಇದೆ. ಆಸ್ಪತ್ರೆ ಖಾಲಿ ಮಾಡಬೇಕು ಅಂತ ಹೇಳಿ ಆಸ್ಪತ್ರೆಯ ಮಾಲೀಕ ಕಿರುಕುಳ ಕೊಡ್ತಾ ಇದ್ದಾರೆ. 18 ವರ್ಷಗಳ ಅವಧಿಗೆ ಆಸ್ಪತ್ರೆ ಲೀಸ್ ಪಡೆದಿದ್ದಂಥ ವೈದ್ಯ ತ್ರಿವಿಕ್ರಮ್ ರೆಡ್ಡಿ ಅವಧಿ ಮುಗಿಯುವ ಮುನ್ನವೇ ಆಸ್ಪತ್ರೆಯನ್ನು ಖಾಲಿ ಮಾಡಬೇಕೆನ್ನುವ ಒತ್ತಾಯ ಆರೋಪ ಕೇಳಿಬಂದಿದೆ. ಜಾಗದ ಮಾಲೀಕ ನಯಾಸ್ ಪಾಷಾ ಅಸ್ಲಾಂ ಅವರ ಮಕ್ಕಳ ವಿರುದ್ಧ ಆರೋಪ ಇದೆ. ಇತ್ತ 16 ತಿಂಗಳುಗಳಿಂದ ಬಾಡಿಗೆ ಪಾವತಿಸಿಲ್ಲ ಅಂಥೇಳಿ ಕಟ್ಟಡದ ಮಾಲೀಕರು ಆರೋಪ ಮಾಡ್ತಿದ್ದಾರೆ. ಇದು ಲೀಸ್ ಕಮ್ ರೆಂಟಾ ಅಥವಾ ಲೀಸಾ ಗೊತ್ತಿಲ್ಲ. ಯಾಕಂದರೆ ಒಂದು ಸಲ ಲೀಸಿಗೆ ಪಡೆದ ಮೇಲೆ ಬಾಡಿಗೆಯನ್ನು ಕೊಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಲೀಸ್ ಕಮ್ ರೆಂಟ್ ಆಗಿದ್ದರೆ ಅದೆರಡನ್ನೂ ಕೂಡ ಪಾವತಿಸಬೇಕಾಗುತ್ತೆ. ಬಟ್ ಪರಸ್ಪರ ಎರಡು ಕಡೆಗಳಲ್ಲೂ ಒಂದೊಂದು ವಾದ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಈಗ ಒಂದು ಆಸ್ಪತ್ರೆ ವೆಲ್ ಎಸ್ಟಾಬ್ಲಿಷ್ಡ್ ಆಗಿದೆ ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಮತ್ತೊಬ್ಬರು ಬಂದು ಹಾಸ್ಪಿಟಲನ್ನು ಆರಂಭ ಮಾಡಬೇಕು ಅಂದಾಗ ಕೆಲವು ಲಾಬಿಗಳು ಒತ್ತಾಯ ಬರುತ್ತೆ, ಮಾಲೀಕರು ಚೇಂಜ್ ಮಾಡಬೇಕಾಗುತ್ತೆ. ಬಟ್ ಇದನ್ನು ಲೀಗಲಿ ಸರಿಪಡಿಸಿಕೊಳ್ಬೇಕಾಗಿತ್ತು. ಹಾದಿರಂಪ ಬೀದಿರಂಪ ಯಾಕೆ ಅಂತ? ದಶರಥ್, ಏನಂತಂದ್ರೆ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಗ ಸಹಸ್ರ ಆಸ್ಪತ್ರೆಯಲ್ಲಿ ಅಂದ್ರೆ ಲೀಸ್ಗೆ 18 ವರ್ಷಗಳ ಕಾಲ ಒಂದು ಹಾಕೊಂಡಿರ್ತಾರೆ. ಆದ್ರೆ ತ್ರಿವಿಕ್ರಮ್ ರೆಡ್ಡಿ ಎಂಬಾತ ಏನೊಂದು ಆಸ್ಪತ್ರೆಯನ್ನ 18 ವರ್ಷಗಳ ಕಾಲ ಒಂದು ಲೀಸ್ ಅನ್ನ ತೆಗೆದುಕೊಂಡಿರ್ತಾರೆ. ಆದ್ರೆ 5 ವರ್ಷ ಅವಧಿ ಮುಗಿಯುವ ಮುಂಚೆಲೇ ಕೂಡ ಏನೊಂದು ಮಾಲೀಕ ಮತ್ತು ವೈದ್ಯರ ನಡುವೆ ಕಿತ್ತಾಟ ಕೂಡ ತಾರಕ್ಕೇರಿರ್ತಕ್ಕಂಥದ್ದು, ಕೆಲವೊಂದು ಲಾಬಿಗಳನ್ನ ಮಾಡಲಾಗ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಘಟನೆ ಹಿನ್ನೆಲೆಯನ್ನ ನೋಡೋದಾದ್ರೆ ಈ ಒಂದು ಸಹಸ್ರ ಆಸ್ಪತ್ರೆ ಏನಿದೆ ಆ ಒಂದು 2020ರಲ್ಲಿ ಈ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಲಾಗಿತ್ತು. ಆಗ 18 ವರ್ಷಗಳ ಕಾಲ ಏನೊಂದು ನಯಾಸ್ ಪಾಷಾ ಮತ್ತು ತ್ರಿವಿಕ್ರಮ್ ರೆಡ್ಡಿ ನಡುವೆ ಒಂದು 18 ವರ್ಷಗಳ ಕಾಲ ಒಂದು ಆಸ್ಪತ್ರೆಯ ಒಂದು ಲೀಸ್ ಅನ್ನ ಮಾಡ್ಕೊಂಡಿರ್ತಾರೆ. ಅದಾದ ಬಳಿಕ ಕರೋನಾ ಸಂದರ್ಭದಲ್ಲಿ ಏನೊಂದು ಲಾಸ್ ಆಗುತ್ತ ಅನ್ನೋ ಕಾರಣಕ್ಕೋಸ್ಕರ ಸುಮಾರು 80,000 ರೂಪಾಯಿ ಹಣವನ್ನ ನೀಡಲಾಗ್ತಿತ್ತು ಅಂತ ಆರೋಪ. ಅಂದ್ರೆ 80,000 ರೂಪಾಯಿ ದುಡ್ಡನ್ನ ಕೊಡ್ತಿದ್ರು. ಅದಾದ ಬಳಿಕ 2020ರಲ್ಲಿ 18 ವರ್ಷಗಳ ಕಾಲ ಒಂದು ಲೀಸ್ ಅನ್ನ ಹಾಕೊಳ್ತಾರೆ. ಈ ಅಸ್ಲಾಂ ಇದ್ದಾರೆ ಮತ್ತೆ ನಯಾಸ್ ಪಾಷಾ ಅವರ ಗಂಡ ಏನಿದ್ದಾರೆ ಆತ ಏನೊಂದು ಈ ಆಸ್ಪತ್ರೆನ 18 ವರ್ಷಗಳ ಕಾಲ ಕೊಟ್ಟಿರ್ತಾನೆ. ಆದ್ರೆ ಇತ್ತೀಚೆಗೆ ಏನಂತಂದ್ರೆ ಆ ವರ್ತೂರು ಭಾಗದಲ್ಲಿ ಆಸ್ಪತ್ರೆ ಬೆಳವಣಿಗೆ ಆಗೋ ನಿಟ್ಟಿನ ಸಂದರ್ಭದಲ್ಲಿ ಈಗ ಏನೊಂದು 8% ಹೆಚ್ಚಿಗೆ ಕೊಡ್ಬೇಕು ಅನ್ನೋದು ಕೂಡ ಆರೋಪ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಆ ಭಾಗದಲ್ಲಿ ಸುಮಾರು 2.5 ಲಕ್ಷ ರೂಪಾಯಿ ಹೆಚ್ಚಾಗಿ ಹಣವನ್ನ ಪಡ್ಕೊಳ್ತಿದಾರೆ ಪಕ್ಕದಲ್ಲೇ ಪಡ್ಕೊಳ್ತಿದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಅವರು ಕೂಡ ನಮ್ಗೆ ಇಷ್ಟ ಹಣ ಕೊಡ್ಬೇಕು ಅನ್ನೋದ್ರು ಕೂಡ ಮುಂದಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ನೀವು ಆಸ್ಪತ್ರೆನ ಖಾಲಿ ಮಾಡ್ಬೇಕು ಅನ್ನೋದು ಕೂಡ ನಯಾಸ್ ಪಾಷಾ ಕೂಡ ಮುಂದಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ತ್ರಿವಿಕ್ರಮ್ ವೈದ್ಯ ತ್ರಿವಿಕ್ರಮ್ ಮತ್ತೆ ಮಾಲೀಕ ಏನಿದ್ದಾನೆ ಅವರಿಬ್ಬರು ಕೂಡ ಜಗ್ಗಾಟದಿಂದ ರೋಗಿಗಳಿಗೂ ಕೂಡ ಮತ್ತು ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಕಿರುಕುಳ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಈಗ ಈ ಸಂಬಂಧ ವರ್ತೂರು ಪೊಲೀಸ್ ಠಾಣೆ ಮೆಟ್ಲೇರಿರ್ತಕ್ಕಂಥದ್ದು. ಹಾಗಾಗಿ 2 ವರ್ಷನೂ ಕೂಡ ಪೊಲೀಸರು ಕೂಡ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಮಾಲೀಕ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ನನಗೆ 16 ತಿಂಗಳಿಂದಲೂ ಕೂಡ ನನಗೆ ಬಾಡಿಗೆಯನ್ನ ಕೊಡ್ತಿಲ್ಲ, ನಮಗೆ ಕರೆಕ್ಟ್ ಆಗಿ ಬಾಡಿಗೆಯನ್ನ ಕೊಟ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ತೊಂದರೆ ಕೊಡೋದಿಲ್ಲ ಅಂತಾನು ಕೂಡ ಹೇಳ್ತಿರ್ತಕ್ಕಂಥದ್ದು. ದಶರಥ, ಥ್ಯಾಂಕ್ ಯು ಹರೀಶ್.